ಫಸ್ಟ್ ಮೊದಲ ನಮ್ಮ ಭಾವನೆಗಳನ್ನು, ನಮ್ಮ ಜೀವನವನ್ನು ಮಧುರ ಸುಂದರಗೊಳಿಸೋದಲ್ಲ. ಅದಕ್ಕಾಗಿ ನಾವು ಒಂದಿಷ್ಟು ಅದನ್ನು ಬಿಟ್ಟು ಒಂದು ದೃಷ್ಟಿಯೊಳಗೆ ಸದ್ಭಾವ, ಹೃದಯದೊಳಗೆ ಮಾಧುರ್ಯ ಸ್ವಲ್ಪ ತುಂಬಿಕೊಳ್ಳೋದಕ್ಕೆ ಭಕ್ತಿ ಅಂತ ಕರೆದರು. ಇದು ಸ್ವಲ್ಪ ಇರಬೇಕಾಗ್ತದೆ. ಎದೆ ಜಗತ್ತನ್ನು ನೋಡೋದು, ಜಗತ್ತಿನಲ್ಲಿ ಬದುಕೋದು, ಅದಕ್ಕೊಂದು ಕಲಾದ ಅದೇ ಭಕ್ತಿ. ಅದನ್ನು ಸ್ವಲ್ಪ ವಿಸ್ತರಿಸಿ ಬಿಟ್ರೆ ಭಕ್ತ ಆನಂದವಾಗಿ ಸಮಾಧಾನದಿಂದ ಬಾಳಿ ಬದುಕ್ತಾನ. ಅಲ್ಲೇನು ಇದರೊಳಗೆ ಇದೇ ಊರೊಳಗೆ ಒಬ್ಬರು ಬಾಳಿದ್ರು, ಒಬ್ಬ ಹೆಣ್ಮಗಳು. ಭಾರತ ದೇಶ ಅಂದ್ರೆ ಸಾಮಾನ್ಯ ಇಲ್ಲ. ಎಂತೆಂಥ ಹೆಣ್ಣು ಮಕ್ಕಳಿಗೆ ಅವಕಾಶ ಕೊಟ್ಟದು, ಬೆಳೆಸಿಬಿಟ್ಟದು. ಜ್ಞಾನಿಗಳದಾರಿಲ್ಲೇ. ಮದಾಲಸ ಅಂತ ಒಬ್ಬ ಶ್ರೇಷ್ಠ ಹೆಣ್ಣು ಮಗಳು, ಸಾಮಾನ್ಯ ಹೆಣ್ಣು ಮಗಳು ಎಂಥ ಅದ್ಭುತ ಕಾರ್ಯ ಮಾಡಿದ್ಲು. ಪರಮಜ್ಞಾನಿ. ಏನು ಮಾಡಿದ್ಲು ಅಂದರೆ ಹುಟ್ಟಿದ ಹುಡುಗರನ್ನ ಪರಮಜ್ಞಾನಿಯನ್ನಾಗಿ ಮಾಡಿಬಿಡ್ತಿದ್ಲು, ಹಂಗೆ ಕಲಿಸ್ತಿದ್ಲು. ಇಂಥ ಜ್ಞಾನಿ ಹೆಣ್ಣು ಮಕ್ಕಳಾಗಿ ಹೋಗ್ಯಾರ. ವೈರಾಗ್ಯ ಸಂಪನ್ನ ಹೆಣ್ಣು ಮಕ್ಕಳಾಗಿ ಹೋಗ್ಯಾರ. ಇಲ್ಲೇನು ಉತ್ತರ ಕಾಶ್ಮೀರದೊಳಗೆ ರಾಬಿಯಾ ಅಂತಾಗಿ ಹೋದ್ರು. ಏನು ಭಕ್ತಿ ಸಾಮ್ರಾಜ್ಯ ಕಟ್ಟಿದಂಥ ಮೀರಾಬಾಯಿ ಆಗಿ ಹೋದ್ರು. ಇಲ್ಲೇ ಕಾನ್ಹೋ ಪಾತ್ರ ಸರ್ವ ಸಮರ್ಪಣ ಮಾಡಿಕೊಂಡಂಥ ಕಾನ್ಹೋ ಪಾತ್ರ ಆಗಿ ಹೋದ್ರು. ಎಷ್ಟು ಜನ ಹೆಣ್ಣು ಮಕ್ಕಳು. ಹಾಗೆ ಈ ಕಲ್ಯಾಣದೊಳಗೆ 100 ಜನ ಹೆಣ್ಣು ಮಕ್ಕಳು ಏನು ಅದ್ಭುತ ಸಾಧನೆ ಮಾಡಿದರು. ಕೇಳಬೇಕು, ಒಂದು ಸ್ವಲ್ಪ ಸುಮ್ಮನೆ ನೋಡಬೇಕು, ಎಂಥ ವಿಚಾರಗಳವರು. ಹಡಪದ ಅಪ್ಪಣ್ಣನ ಹೆಂಡತಿ ಒಬ್ಬಳಿದ್ಲು. ಆಕೆ ಹೆಸರು ಲಿಂಗಮ್ಮ. ಹೆಸರು ಎಷ್ಟು ಚಂದ ಇಟ್ಟುಕೊಂಡಾರ. ಲಿಂಗಮ್ಮ ಆಕೆ ಹೆಸರು. ಏನು ಕಲ್ತಾಳ? ಪತಿನೇ ಕಷ್ಟ ಮಾಡ್ಕೋ ತಿರುಗಾಡೋದು. ಇಂಥದ್ರಾಗ ಕಲಿಯಾಕೆ ಏನು ಸಾಧ್ಯದ ಹೇಳಿ? ಆದರೆ ಎಂಥ ಅದ್ಭುತ ಮಾತುಗಳನ್ನು ಆಡ್ತಾಳ. ಏನು ಸಾಧನೆ ಮಾಡ್ಯಾಳ? ಎಲ್ಲಿ ಹೋಗಿಲ್ಲ. ಆದರೆ ಏನು ಎತ್ತರ, ಎಂಥ ಅದ್ಭುತ. ಆಕೆ ಹೇಳ್ತಾಳ, ಸಂತೋಷ ಪಡಾಕ ಒಂದು ಇದು ಸಾಧನ ಬೇಕಾಗ್ತದೆ, ಒಂದು ರೀತಿ ಬೇಕಾಗ್ತದೆ. ಅದು ಇದ್ರೆ ಆನಂದವಾಗಿರ್ಬೋದು ಅಂದ್ಲು. ಗಂಡ ಗಳಸಮಲ್ಲ. ಆದ್ರೆ ಆಕೆ ಹೇಳ್ತಾಳ, ಮಸ್ತಾಗಿರ್ಬೋದು ಜೀವನದಾಗ. ಏನು ಮಾಡಬೇಕು? ನಾನು ಮಸ್ತಾಗದೀನಿ ಅಂದ್ಲು. ಏನು ಮಾಡಿದೆ ಅಂತ ಕೇಳಿದ್ರೆ ಆಕೆ ಹೇಳ್ತಾಳ, ಕರಗವ ಸುಟ್ಟೆ, ಕಂದಲವನ್ನು ಒಡೆದೆ, ಮರನ ಮುರಿದೆ, ಬಣ್ಣವ ಹರಿದೆ, ಭಿನ್ನಗಣ್ಣು ಕೆಟ್ಟಿತ್ತು, ಜ್ಞಾನಗಣ್ಣಿನಲ್ಲಿ ನಿಮ್ಮ ನೋಡಿ ಕೂಡಿ ಪರಮ ಸುಖಿಯಾದೆನಯ್ಯ. ಆಕೆ ಹೇಳೋ ರೀತಿ ಹೆಂಗೆ? ನನ್ನಂಥ ಸುಖಿ ಯಾರು ಅಂದ್ಲು. ನನ್ನಂಥ ಸುಖಿ ಯಾರು? ಮತ್ತು ಯಾರು ಹೆಂಡತಿ? ಒಬ್ಬ ಕಷ್ಟ ಮಾಡೋವನ ಹೆಂಡತಿ. ಏನು ಅದು ಅದ್ಭುತ ಸಾಧನ. 4-5 ಮಾತು ಹೇಳಿದ್ಲು. ಇವು ನೋಡಿ ಹೀಗೆ ಆಯ್ತು ಅಂದರೆ ಸಂತೋಷ ಆಗ್ತದೆ ಮನುಷ್ಯಾಗ. ಭಕ್ತನ ರೀತಿ ಅದು. ಭಕ್ತ ಎಂದು ಅಳಬಾರದು. ಭಕ್ತ ಎಂದು ಅಳಬಾರದು. ಯಾಕೆ? ಕೊಡೋದು ಇನ್ನೇನು ಕೊಡಬೇಕು ದೇವರು? ಇನ್ನೇನು ಕೊಡಬೇಕು? ಇಂಥ ಅದ್ಭುತ ವಿಶ್ವವನ್ನೇ ನೋಡಿ ಆನಂದ ಪಡುವಂಥ ಅವಕಾಶ ಕೊಟ್ಟ ದೇವ ಮತ್ತೇನು ಕೊಡಬೇಕಾಗ್ಯದ? ಇದು ಭಕ್ತನ ಚಿಂತನೆ. ಆದ್ದರಿಂದ ಆಕೆ ಹೇಳ್ತಾಳೆ, ಒಂದು 4 ಮಾತು ಇಷ್ಟ ಪಾಲಿಸಿ ಬಿಟ್ರೆ ಜೀವನದಲ್ಲಿ ಮಧುರತೆ ಶುರುವಾಗ್ತದೆ. ಕರಗವ ಸುಟ್ಟೆ. ಶಬ್ದಗಳು ಎಷ್ಟು ಚಂದ ಬಳಸ್ತಾಳೆ. ಕರಗವ ಸುಟ್ಟೆ. ಕರಗ ಅಂದ್ರೆ ಪಾತ್ರೆ, ಭಿಕ್ಷಾ ಪಾತ್ರೆ. ಭಿಕ್ಷಾ ಪಾತ್ರೆ ಇಲ್ಲೇನು ಮುಚ್ಚಳ ಇರ್ತದಲ್ಲ, ಭಿಕ್ಷಾ ಪಾತ್ರೆ.
ಈ ಕರಗವನ ಸುಟ್ಟಾಕಿದೆ. ಏನ ಕೈಯೊಳಗೆ ಭಿಕ್ಷಾ ಪಾತ್ರ ಇತ್ತೋ ಇದನ್ನ ಸುಟ್ಟೆ. ಕಂದಲವನ್ನು ಒಡೆದೆ, ಒಂದು ಹರಿವಿತ್ತು ಮನ್ಯಾಗ ಅದನ್ನು ಒಡೆದು ಬಿಟ್ಟೆ. ಮರನ ಮುರಿದೆ, ಒಂದು ಗಿಡ ಇತ್ತು ಕತ್ತರಿಸಿ ಬಿಟ್ಟೆ. ಬಣ್ಣವನ್ನು ಹರಿದೆ, ಬಣ್ಣ ಇತ್ತು ಅಳಕಿಸಿದೆ. ನಾಲ್ಕು ಎಷ್ಟು ಮುಜಾ ಹೇಳ್ತಾಳೆ. ಭಿನ್ನಗಣ್ಣು ಕೆಟ್ಟಿತ್ತು, ಈ ಕಣ್ಣ ಭಿನ್ನ ಭಿನ್ನ ನೋಡ್ತಿತ್ತು, ಅದು ಹೋಯಿತು. ಜ್ಞಾನಗಣ್ಣಿನಲ್ಲಿ ನಿಮ್ಮ ನೋಡಿ ಪರಮ ಸುಖಿಯಾದೆ. ನಾಲ್ಕೈದು ಮಾತು ಎಷ್ಟು ಚಂದದ. ಮೊದಲನೇದ್ದು ಭಿಕ್ಷಾ ಪಾತ್ರೆ ಇದನ್ನು ಸುಟ್ಟು ಹಾಕಿದೆ ಅಂದ್ರೆ ಈ ಬೇಡೋ ಗುಣ ಬಿಟ್ಟು ಬಿಟ್ಟೆ. ಯಾವಾಗಲೂ ಏನು ಒಮ್ಮೆ ಬಂದೇವಿ ಜಗತ್ನ್ಯಾಗ ಏನ ಕೈಯಾಗ ಒಂದು ಭಿಕ್ಷಾ ಪಾತ್ರೆ ಹಿಡದೇವಿ, ಅದು ಕಾಣುವುದಿಲ್ಲ, ಅದು ಎದೆಯಾಗಿರ್ತದೆ. ಅಂಥ ಭಿಕ್ಷಾ ಪಾತ್ರೆ ಎಷ್ಟದ ಪಗಾರ? 1,00,000. ಇನ್ನೊಂದು 10,000 ಕೊಡಿ. ಹೇಗದೆ ಇದು ಭಿಕ್ಷಾ ಪಾತ್ರೆ? ಯಾರು ಹಿಡ್ದಿಲ್ಲ ಹೇಳಿ? ನಾನು ಹಿಡ್ದವನೇ, ನೀವು ಹಿಡ್ದವ್ರೆ, ಎಲ್ಲರೂ ಹಿಡ್ದವ್ರೆ. ಈ ಭಿಕ್ಷಾ ಪಾತ್ರೆ ಕೈಯೊಳಗಿರೋ ತಕ ಹಡಪದ ಅಪ್ಪಣ್ಣನ ಹೆಂಡತಿ ಲಿಂಗಮ್ಮ ಹೇಳ್ತಾರೆ, ಸುಖ ಏನಾಗೋದಿಲ್ಲ. ಆಕಿದು ಇದು ಬೇಡಬಾರ್ದಂತಲ್ಲ, ಬೇಡೋದೇ ಒಂದು ಪಾತ್ರೆ ತಲೆಯಾಗ ಎದ್ಯಾಗ ಇರಬಾರ್ದು. ಸುಮ್ಮನೆ ಒಂದಿಷ್ಟು ಸಣ್ಣ ಪುಟ್ಟ ಸಂಗತಿಗಳು, ಒಂದಿಷ್ಟು ಹಸುವಾಗ್ಯದ, ಒಂದು ರೊಟ್ಟಿ ಕೊಡಿ ಅಂತ ಕೇಳೋದು ದೊಡ್ಡದಲ್ಲ, ಒಂದಿಷ್ಟು ಇದನ್ನ ಬೇಡೋದು ದೊಡ್ಡದಲ್ಲ. ಆದರೆ ಬೇಡೋದೇ ಜೀವನ ಆಗಿಬಿಟ್ರೆ ಗತಿ ಹೇಗಾಗ್ತದೆ? ಹೆಂಗಾಗ್ತದೆ? ನಾವೆಲ್ಲ ನಮ್ಮನ್ನು ನಾವು ಪರೀಕ್ಷಿಸಿಕೋಬೇಕು. ಯಾಕೆ ಅಸಮಾಧಾನ ಅದ ಅಂದ್ರೆ ಸಾಕು ಅನಿಸಿಲ್ಲ, ಅದಕ್ಕೆ ಅಸಮಾಧಾನ ಅದೇ. ಎಷ್ಟು ದೇವರಿಗೆ ಹೋಗಿ ಬೇಡ್ಕೋತೇವಿ. ಪರಮಾತ್ಮ ಏನು ಬೇಡ್ತಾರ ಈ ಜನ? ಏನು ಬೇಡ್ತಾರೆ? ಇಷ್ಟೆಲ್ಲ ಕೊಟ್ಟರು ಬೇಡ್ತಾರೆ. ಲಕ್ಷಾಂತರ ನಕ್ಷತ್ರಗಳನ್ನ ಹಿಂಗೆ ಸುಮ್ಮನೆ ನೋಡ್ಲಿ ಮನುಷ್ಯ ಅಂತ ಚೆಲ್ಲಿ ಬಿಟ್ರು, ಒಬ್ರು ನೋಡ್ಲಿಲ್ಲ. ಆ ಕಡೆ ಬರೇ ಮನ್ಯಾಗ ತಂದ ಬಂಗಾರದ ಒಂದು ಪಣತಿ ನೋಡಿದರೆ ವಿನಃ ಆಕಾಶದ ನಕ್ಷತ್ರ ನೋಡ್ಲಿಲ್ಲ. ಇಲ್ಲೇನು ಹಚ್ಚಿದ ಪಣತಿ ಭಾರಿ ಅನಿಸ್ತು, ದೇವತೆಯಲ್ಲಿ ಬಿಟ್ಟು ಸೂರ್ಯರು ಭಾರಿ ಅನಿಸ್ಲಿಲ್ಲ. ಯಾಕೆ? ಲಕ್ಷ ಕಡೆ ಹೋಗಲೇ ಇಲ್ಲ ಅಷ್ಟು. ಎಲ್ಲದೆ ಅದಕ್ಕೆ ಆಕೆ ಅಂತಾಳ, ಕರಗವನು ಸುಟ್ಟೆ. ನನ್ನ ಹತ್ತಿರ ಏನಿತ್ತೋ ಬೇಕು ಅಂತ ಇತ್ತೋ, ಭಿಕ್ಷೆಯ ಭಾವ ಇತ್ತೋ, ಇನ್ನೊಬ್ಬರಿಂದ ಪಡಿಬೇಕು ಅನಿಸ್ತುತ್ತೋ, ಇದೇನು ಭಾವದ ಪಾತ್ರೆ ಅದ, ಇದನ್ನು ಸುಟ್ಟು ಬಿಟ್ಟೆ. ಇದು ಮೊದಲನೇದ್ದು. ಎಷ್ಟು ಚಲೋ ಒಬ್ಬ ಹೆಣ್ಮಗಳು ಹೇಳ್ತಾಳೆ, ಇದೇ ಊರಾಗಿದ್ದವರು. ಎರಡನೇದ್ದು ಹೇಳ್ತಾಳೆ, ಕಂದಲವನ್ನು ಒಡೆದೆ. ಕಂದಲ ಅಂದ್ರೆ ಹರಿವಿ, ಅದ್ರಾಗ ಏನ್ರಿ ಇಡಾಕ ಬರ್ತದೆ, ಅದನ್ನು ಒಡೆದು ಬಿಟ್ಟೆ. ಅಂದ್ರೆ ಸಂಗ್ರಹ ಅಂಟಿಕೊಳ್ಳೋ ಮನಸ್ಸು, ಸಂಗ್ರಹಕ್ಕೆ ಅಂಟಿಕೊಳ್ಳುವಂಥ ಒಂದು ಮನಸ್ಸು ನಮ್ಮಲ್ಲಿದೆ. ಏನರೇ ಸಂಗ್ರಹಿಸಬೇಕು, ಒಂದೇ ರೊಕ್ಕಂತಲ್ಲ, ಏನರೇ ಸಂಗ್ರಹಿಸಬೇಕು. ಸಂಗ್ರಹ. ಆದರೆ ಅದರಾಗಿಂದು ಒಂದೂ ಹಿಂಗೆ ತೆಗಿಬೇಕು ಅನಿಸೋದಿಲ್ಲ. ಇದು ಮಸ್ತದ. ಒಬ್ಬ ಭಿಕ್ಷುಕಿದ್ದ ಒಂದು ಊರಾಗ. ಭಿಕ್ಷುಕಂದ್ರೆ ಏನೂ ಇರಲಿಲ್ಲ ಅಂತಲ್ಲ, ಇತ್ತು. ಆದರೆ ಅವ ಭಿಕ್ಷುಕ. ಒಂದು ದಿವಸ ಸಹಿತ ಏನೇ ಬೆಳೀಲಿ, ಎಷ್ಟೇ ಬರಲಿ ಮನೆಗೆ, ಈ ಸಲ ಮಸ್ತ್ ಆಯಿತು ಅಂತ ಒಂದು ದಿವಸ ಅಲ್ಲಿಲ್ಲ. ಹೆಂಗಿರ್ಬೇಕು? ಇಂಥ ಒಬ್ಬ ಭಿಕ್ಷುಕ ಒಂದು ಊರಾಗಿದ್ದ.
ಎಲ್ಲ Please subscribe, like and share.